ಕಾರವಾರದ ಕಾಳಿ ಸೇತುವೆ ಕುಸಿದು ಈಗಾಗಲೇ 3 ದಿನಗಳು ಕಳೆದಿದೆ. ಸಂಬಂಧಪಟ್ಟ IRB ಮತ್ತು ನ್ಯಾಷನಲ್ ಹೈವೇ ಅಧಿಕಾರಿಗಳು ಕೂಡ ಈಗಾಗಲೇ ಪರಿಶೀಲನೆ ಕೂಡ ಮಾಡಿರುವಂಥದ್ದು. ನಾವೀಗ ಕಾಳಿ ಸೇತುವೆ ಕೆಳಭಾಗದಲ್ಲಿದ್ದೇವೆ. ನೋಡ್ತಾ ಇರ್ಬೋದು, ಇದು ಕಾರವಾರದಲ್ಲಿ ಬಹಳ ವರ್ಷಗಳಿಂದ ಇರುವಂಥ ಕಾಳಿ ಸೇತುವೆ. ಈಗಾಗಲೇ ಮಂಗಳವಾರ ಬೆಳಗ್ಗೆ ಸುಮಾರು 1 ಗಂಟೆ ಸುಮಾರಿಗೆ ದೃಶ್ಯದಲ್ಲಿ ತೋರಿಸ್ತಾ ಇದ್ದೇವೆ. ನಾವೊಂದು ಇನ್ನೊಂದು ಆ್ಯಂಗಲಲ್ಲಿ ತೋರಿಸ್ತಾ ಇದ್ದೇವೆ. ಕಾಳಿ ಸೇತುವೆ ಬೆಳಗಿನ ವೇಳೆ ಕುಸಿದಿರುವುದರಿಂದ ಭಾರೀ ಪ್ರಮಾಣದ ದುರ್ಘಟನೆ ಒಂದು ತಪ್ಪಿದೆ ಅಂತ ಹೇಳ್ಬೋದು. ಅದೃಷ್ಟವಶಾತ್ ವಾಹನ ಸವಾರ ಅಂದರೆ ವಾಹನದ ಚಾಲಕನೊಬ್ಬನನ್ನು ರಕ್ಷಣೆ ಕೂಡ ಮಾಡಿದ್ದಾರೆ. ಸಂಬಂಧಪಟ್ಟ ಈ ಸೇತುವೆ ಕಳೆದ 41 ವರ್ಷಗಳ ಹಿಂದೆ ನಿರ್ಮಾಣ ಮಾಡಲಾಗಿತ್ತು. ಆದರೆ ದುರ್ದೈವಶಾತ್ ಈಗ ರಾತ್ರಿ ವೇಳೆ ದುರ್ಘಟನೆ ನಡೆದಿದೆ. ಘಟನೆಯಲ್ಲಿ ದೊಡ್ಡ ಪ್ರಮಾಣದ ಅನಾಹುತ ತಪ್ಪಿದೆ. ಆದರೆ ಸಂಬಂಧಪಟ್ಟ ರಾಷ್ಟ್ರೀಯ ಹೆದ್ದಾರಿ ಅಧಿಕಾರಿಗಳು, IRB ಕಂಪನಿ ಅಧಿಕಾರಿಗಳು ಈಗಾಗಲೇ ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ಈಗಾಗಲೇ ಚತುಷ್ಪಥ ಯೋಜನೆಯಡಿ ಈಗಾಗಲೇ ಹೊಸ ಸೇತುವೆಯನ್ನು ನಿರ್ಮಾಣ ಮಾಡಿದ್ದಾರೆ. ನೋಡ್ತಾ ಇರಬಹುದು ದೃಶ್ಯದಲ್ಲಿ. ಈ ಕುಸಿದ ಸೇತುವೆ ಪಕ್ಕದಲ್ಲಿ ಇನ್ನೊಂದು ಸೇತುವೆ ಕೂಡ ಇದೆ. ಆ ಸೇತುವೆ 3-4 ವರ್ಷಗಳ ಹಿಂದಿನಿಂದ ಸಂಚಾರಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ಕಾರವಾರದಿಂದ ಗೋವಾವನ್ನು ಸಂಪರ್ಕಿಸುವ ಸೇತುವೆ ಅನುಕೂಲ ಆಗ್ತಿತ್ತು. ಹಳೆಯ ಸೇತುವೆಯಲ್ಲಿ ಅಂದರೆ ಸದಾಶಿವಗಢದಿಂದ ಕಾರವಾರಕ್ಕೆ ಬರುವಂಥ ವಾಹನ ಸವಾರರು ಬಳಸ್ಕೊಳ್ತಾ ಇದ್ರು. ಆದರೆ ಸೇತುವೆ ಕುಸಿದಿರೋದ್ರಿಂದ ಹೊಸ ಸೇತುವೆ ಮೇಲೆ ಸಂಚಾರ ಆರಂಭವಾಗಿದೆ. ಸ್ಥಳಕ್ಕೆ ಬಂದ ಅಧಿಕಾರಿಗಳು ಕೂಡ ಈಗಾಗಲೇ ಪರಿಶೀಲನೆ ಮಾಡಿದ್ದಾರೆ. ಹೊಸ ಸೇತುವೆ ನಿರ್ಮಾಣ ಮಾಡುವ ಅವಶ್ಯಕತೆ ಕೂಡ ಇದೆ. ಹೀಗಾಗಿ ಅಧಿಕಾರಿಗಳು ಇವತ್ತು ನದಿಯ ಕೆಳಭಾಗದಲ್ಲಿ ಬಂದು ಸರ್ವೆ ಕೂಡ ಮಾಡಿದ್ದಾರೆ. ಅಂದರೆ ಹೊಸ ಸೇತುವೆ ಕರಾವಳಿ ಭಾಗಕ್ಕೆ ಅಗತ್ಯವಾಗಿರೋದ್ರಿಂದ ಕಾಳಿ ನದಿಯಲ್ಲಿರುವ ಹೊಸ ಸೇತುವೆ, ಹಳೆ ಸೇತುವೆ ಬದಲಾಗಿ ಹೊಸ ಸೇತುವೆ ನಿರ್ಮಾಣ ಮಾಡುವ ಅವಶ್ಯಕತೆ ಕೂಡ ಉಂಟು. ಯಾಕಂತೇಳಿದ್ರೆ ಈಗಾಗಲೇ ಗೋವಾದಿಂದ ಕರ್ನಾಟಕವನ್ನು ಸಂಪರ್ಕಿಸುವ ವಾಹನ ಸವಾರರು ಪ್ರತಿನಿತ್ಯ ಈ ನದಿಯಲ್ಲಿರುವ ಸೇತುವೆಯನ್ನು ಅವಲಂಬಿಸಿಕೊಳ್ಳಬೇಕು. ಹೀಗಾಗಿ ಒಂದೇ ರಸ್ತೆಯಲ್ಲಿ ಭಾರಿ ವಾಹನಗಳ ಸಂಚಾರ ಮತ್ತು ಸಂಚಾರ ದಟ್ಟಣೆ ಅಧಿಕವಾಗಿದ್ದಲ್ಲಿ ಅದರ ಆಯುಷ್ಯ ಕೂಡ ಕಡಿಮೆ ಆಗುತ್ತೆ. ಹೊಸ ಸೇತುವೆ ನಿರ್ಮಾಣ ಮಾಡಬೇಕಾದ ಅಧಿಕಾರಿಗಳು ಈಗಾಗಲೇ ಸರ್ವೆ ಕೂಡ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಯಾವಾಗ ಕೆಲಸವನ್ನು ಆರಂಭಿಸ್ತಾರೆ ಮತ್ತು ಯಾವಾಗ ಕೆಲಸವನ್ನು ಮುಗಿಸ್ತಾರೆ, ಅಂದರೆ ಸೇತುವೆ ಕಾಮಗಾರಿ ಯಾವಾಗ ಮುಗಿಸ್ತಾರೆ ಎಂಬುದನ್ನು ಮುಂದಿನ ದಿನಗಳಲ್ಲಿ ನಾವು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಸರ್ ಬಂದಿದ್ರೆ ಇಲ್ಲೇ ನನಗೆ ಆರಾಮಿಲ್ಲ, ಅದೆಲ್ಲ ಬಂದ್ಕೊಂಡಿದ್ದು ಹೆಲ್ಪ್ ಮಾಡ್ತಿದ್ದೀನಿ. ಅದೇ ಸರ್, ಎಸ್ ಅವಾಗ ಬಂದಿದ್ದೆ. ಮತ್ತು ಇಲ್ಲಿ ಹುಡುಗರನ್ನ ಊಟ ಒಂದು ಎಲಿಮೆಂಟ್ ತಂದಿದ್ದೆ ಸರ್. ಇವಾಗ ಬಂದ್ಬಿಟ್ಟಲ್ಲ. ಹೇಳಿ ಗೋಡೆ ಪ್ರತಿ ಇದು ಕಾಳಿ ನದಿ ಹತ್ರ ಬಂದಿದೆ. ಕಾಳಿ ಬ್ರಿಡ್ಜ್ ನಾವೇನಾದ್ರೂ ಮಾಡಬೇಕಲ್ಲ, ಏನು ಫಿಕ್ಸ್ ಏನಿಲ್ಲ, ಏನಾದ್ರು ಮಾಡಬೇಕಲ್ಲ, ಹುಡುಕ್ಬೇಕಲ್ಲ. ಅದೇ ಒಂದು ಮಾಡ್ತಾ ಇದೆ. ಈಗ ಯಾವಾಗ ಆರ್ಡರ್ ಆಯಿತು? ಅವ್ರು ಕೊಟ್ಟಾಯ್ತು ಬಟ್ ಇವ್ರು ಮಾಡಬೇಕಲ್ಲ. ಇವ್ರೇನು ಇದು ಮಾಡಲಿಲ್ಲ ಅಲ್ಲೇನು, ಅವ್ರ ಕೈಯಲ್ಲಿ ಅಲ್ಲ. ದಾರಿ ಕಾಣಿಸ್ತಿಲ್ಲ, ತುಂಬಿದೆನಾ ನೋಡು. ಅಲ್ಲ ಆ ಕಡೆ ಹೋಗ. ಫಸ್ಟ್ ಇಲ್ಲಿಂದ ಒಂದು ಮಾಡೋಣ. ನಾನು ಕನ್ನಡ ಅಂದರೆ ಸ್ಪಷ್ಟ ಹುಡುಗಿಲ್ಲ, ಇಲ್ಲೇ ತೊಂದರೆ ಇಲ್ಲ. ಹಾಗೆ ಮಾತಾಡ್ತಾ ಮನೆಯಲ್ಲೆಲ್ಲ ಕೊಂಕೆ ಮಾತಾಡ್ತಾರ. ನಾವು ಸರ್ ಆ ಸೈಡ್ ಹೋಗೋಣ ಬರ್ರಿ, ಆ ಕಡೆ ಹೋಗುವ. ಇಲ್ಲೇ ಇರುವ, ಇಲ್ಲಿಂದ ಒಬ್ಬರು ಮಾಡುವ. ಸ್ವಲ್ಪ ಮುಂದೆ ಹೋಗ್ಲಿಕ್ಕೆ ಹೇಳಿ.
ಲಾರಿ ಇಲ್ಲೇ ಇದ್ದಲ್ಲ, ಲಾರಿ ಹಗ್ಗಾಕಿದಾರ ಏನಾದ್ರು ಕೆಳಗಡೆ ಹೋಗಿದ್ದಲ್ಲ, ಅದು ಕೇಬಲ್ ಅಲ್ಲಿ ಎಂತ ಬೇಗ ಮಾಡಿ. ಆಯ್ತು, ಇಲ್ಲೇ ಮಾಡ್ಲಾ? ಇಲ್ಲೇ ಮಾಡಿ ಬರ್ರಿ. ಆ ಲಾರಿ ಇದ್ದಲ್ಲೇ ಒಂದು ಕಿಶನ್, ಹ್ಞೂ ಲಾರಿ ಇದ್ದಲ್ಲೇ ಒಂದು, ಇದು ಸಾಕಾ? ಇವ್ರದ್ದೆಲ್ಲ ಇದು ಬರ್ತೇವೆ ಹಾಕಿತ್ತಲ್ಲ. ಅಲ್ಲಿ ಹೋಗಿ ಒಂದು ಲಾರಿ ಇದು ಒಂದು ಮಾಡ್ಕೊಂಡು ಹೋಗ್ಬಿಡು ಬರೀ. ಮತ್ತು ಅವ್ರು ಯಾರೋ ಆಫೀಸರ್ ಯಾರೋ ಬರ್ತಾರಲ್ಲ, ಬಂದಿರ್ಬೇಕು. ನೀವು ಅಲ್ಲಿ ಕೂತ್ಕೊಂಡ್ರೆ ಒಂದೇ ಸಿಗುತ್ತೆ. ಇಲ್ಲೇ ಸ್ವಲ್ಪ ಕಳಿಸಿ ಬ್ರದರ್. ಒಂದು ಗಾಡಿ ತೆಗೆದು ಹೆಂಗೆ ತಗೊಂಡ್ರ? ಪಿಲ್ಲರ್ ಇತ್ತು ಇಲ್ಲಿ? ಇಲ್ಲ ಅಲ್ಲ, ಅದು ಪಿಲ್ಲರ್ ಒಂದು ಹೋಗಿಲ್ಲ. ಹೌದು, ಪಿಲ್ಲರ್ ಹೋಗಲಿಲ್ಲ. ಮಕ್ಕಳು ಅತ್ತಾಗೆಲ್ಲ ಮಾಡ್ದವ ಇದರಲ್ಲಿ ಜನ ಇರ್ತಾರೆ.